ಸ್ನೇಹಿತರೆ ನಮಸ್ತೆ. ಜೇನುಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹೂ ಮಾರೋನಿಗೆ 54 ಲಕ್ಷ ಟ್ಯಾಕ್ಸ್, ಹಾಲು ಮಾರೋನಿಗೆ 63 ಲಕ್ಷ ಟ್ಯಾಕ್ಸ್. ಹೀಗೆ ತೀರಾ ಬೀದಿಯಲ್ಲಿ ಗಾಡಿ ಹಾಕ್ಕೊಂಡು ಸಣ್ಣ ವ್ಯಾಪಾರ ಮಾಡೋ ಜನ ಕೂಡ ಹೀಗೆ 16 ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಬಂದಿರೋದು ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ. ಪಾಪ ಎಷ್ಟೊಂದು ಕಷ್ಟಪಟ್ಟು ಒಂದೊಂದು ರೂಪಾಯಿಗೂ ಅಂತ ನಾವು ಬಹಳ ಅನುಕಂಪದಿಂದ ನೋಡ್ತಿದ್ದ ಬೀದಿ ಬದಿಯ ಬಡ ವ್ಯಾಪಾರಿಗಳೀಗ ಕೋಟ್ಯಾಧೀಶ್ವರ ಅನ್ನಲಾಗ್ತದೆ. ಹೌದು, ವರ್ಷಕ್ಕೆ 10, 20, 30 ಲಕ್ಷ ಟ್ಯಾಕ್ಸ್ ಕಟ್ಟೋನು ಕೋಟ್ಯಾಧೀಶ್ವರ ಅಲ್ಲದೆ ಮತ್ತೇನು? ಅವರು ಹೇಗೆ ಕೋಟ್ಯಾಧೀಶ್ವರರು? ಅವರು ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನ ಈ ಕ್ಷಣಕ್ಕೆ ನಂಬೋಕೆ ಆಗಲಿಲ್ಲ. ಆದರೆ ನಿಧಾನಕ್ಕೆ ಅಂದರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಯಾವ ಆಧಾರದ ಮೇಲೆ ಇಷ್ಟು ಟ್ಯಾಕ್ಸ್ ಹಾಕಿದರು ಅಂತ ನೋಡಿದ್ರೆ ಹೌದಲ್ವಾ, ಇವರು ಈಗ ಸಾಮಾನ್ಯರಲ್ಲ, ಬರೋದಂತೂ ಅಲ್ವೇ ಅಲ್ಲ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿದೆ. ಇಷ್ಟು ವ್ಯವಹಾರ ಆಗ್ತಾ ಇದೆ, ಇಷ್ಟು ವಹಿವಾಟು ನಡೀತಾ ಇದೆ ಅಂತ ಲೆಕ್ಕ ಕೊಟ್ಟಿರೋದು ಖುದ್ದು ನಾವೇ. ನಾವೆಲ್ಲಿ ಲೆಕ್ಕ ಕೊಟ್ಟಿವಿ ಅಂತ ಕೇಳಿಬಿಡಿ. ನಮ್ಮ ಆಧಾರ್ ನಂಬರು, ನಮ್ಮ ಪಾನ್ ಕಾರ್ಡು, ಕಡೆಗೆ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಸಿಕ್ಕಿದ್ರೆ ಸಾಕು, ನಾವು ಮಾಡ್ತಿರೋ ವಹಿವಾಟಿನ ಲೆಕ್ಕ ಟ್ಯಾಕ್ಸ್ನವ್ರಿಗೆ ಸಿಕ್ಬಿಡುತ್ತೆ. ಇದು ಸುಳ್ಳು ಲೆಕ್ಕ ಅಂತೂ ಖಂಡಿತವಾಗಿಯೂ ಅಲ್ಲ. ಇದನ್ನು ನಾವೇ ಕಂಪ್ಲೀಟಾಗಿ ಡಿಕ್ಲೇರ್ ಮಾಡ್ಕೊಂಡಂತಹ ವಹಿವಾಟಿನ ಲೆಕ್ಕ. ಬೆಳಿಗ್ಗೆಯಿಂದ ರಾತ್ರಿ ತನಕ ಬೀದಿಲಿ ಗಾಡಿ ಹಾಕ್ಕೊಂಡು ಒಂದೊಂದು ರೂಪಾಯಿ ದುಡಿತಾರೆ, ಅವತ್ತಿನ ಖರ್ಚಿಗೆ ಅದು ಸಮ ಆಗುತ್ತೆ ಅಂತ ಬಹಳ ಅನುಕಂಪದಿಂದ ನೋಡ್ತಾ ಇದ್ವಿ. ಅಂತ ನೋಡ್ತಿದ್ದ ಜನಗಳೀಗ ಇದ್ದಕ್ಕಿದ್ದಂತೆ 16 ಲಕ್ಷ ಟ್ಯಾಕ್ಸ್ ಕಟ್ಟೋಕ್ಕೆ ಅಷ್ಟು ಶ್ರೀಮಂತರಾಗಿ ಬದಲಾಗಿದ್ದಾರೆ. ಹೌದು, ಇವರೆಲ್ಲ ಸರ್ಕಾರದ ಪ್ರಕಾರ ಕೋಟ್ಯಾಧೀಶ್ವರೇ. ಇದು ಮ್ಯಾಜಿಕ್ ಅಲ್ವೇ? 1 ರೂಪಾಯಿ ಕೈ ಬದಲಾಯಿಸೋದು ಕೂಡ ಅದಕ್ಕೆ ಸೇವಾ ಟ್ಯಾಕ್ಸ್ ಕಟ್ಟು ಅನ್ನುತ್ತೆ ನೀವು ಮಾಡಿರೋ ಕಾನೂನು. ನೀನು ಟೀ ಮಾಡಿದ್ರು ಕಟ್ಟು, ಟೀ ಕುಡಿದ್ರು ಕಟ್ಟು, ಹೂ ಮಾರಿದ್ರು ಕಟ್ಟು, ಹೂ ತಗೊಂಡ್ರು ಕಟ್ಟು, ಬಿಸ್ಕೆಟ್ ಮಾರಿದ್ರು ಕಟ್ಟು, ಬಿಸ್ಕೆಟ್ ತಿಂದ್ರು ಕಟ್ಟು, ಬಂದ್ ಮಾರಿದ್ರು ಕಟ್ಟು, ಬಂದ್ ತಿಂದ್ರು ಕಟ್ಟು. ಇದು ಈಗಿನ ಟ್ಯಾಕ್ಸು. ಸ್ವತಂತ್ರಕ್ಕಿಂತ ಮುಂಚೆನೆ ನಾವೇ ತಯಾರಿಸಿ ನಾವೇ ಉಪಯೋಗಿಸಿದ ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕಿರೋದು ಬ್ರಿಟಿಷರು ಅಂತೇಳಿ ದೊಡ್ಡದಾಗಿ ದಂಡಿಯಲ್ಲಿ ಸತ್ಯಾಗ್ರಹವೇ ಆಗಿತ್ತು. ಈಗ ನಮ್ಮದೇ ದೇಶ, ನಮ್ಮದೇ ಆಳ್ವಿಕೆಯಲ್ಲಿ ನಾವೇ ಒಪ್ಪಿಕೊಂಡ ಕಾನೂನುಗಳು ಬಳಸಿ ಬೀದಿ ಬದಿಯ ಸಣ್ಣ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಹಾಕಿದ್ದೀರಿ. ಯಾವ ಸತ್ಯಾಗ್ರಹ ಕೂಡ ಮಾಡೋ ಸ್ಥಿತಿಯಲ್ಲಿ ಜನ ಇಲ್ಲ. ಜನಗಳನ್ನು ನೀವು ಆ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಿ. ಜನ ಕೂಡ ಅಷ್ಟೇ, ಅವ್ರು ಟ್ಯಾಕ್ಸ್ ಕಟ್ಟಿದ್ರು ಕೂಡ ಜೈ ಮೋದಿ, ಜೈ ಸಿದ್ದರಾಮಯ್ಯ ಅಂತ ತಮ್ಮ ತಲೆ ಮೇಲೆ ತಾವೇ ಚಪ್ಪಲಿಗಳ ಕೆಲಸ ಮಾಡೋದನ್ನು ಮಾತ್ರ ನಿಲ್ಲಿಸಿಲ್ಲ. ಇದು ವ್ಯಾವಹಾರಿಕ ಪ್ರಶ್ನೆ ಮಾತ್ರ ಆಗಿದರೆ ಸರಿ ಬಿಡಿ ಸರ್, ಕಟ್ತೀವಿ ಅನ್ಬೋದಿತ್ತು. ಆದರೆ ಇಲ್ಲಿ ಈ ದೇಶದಲ್ಲಿ ನೈತಿಕತೆ ಅನ್ನೋದು ಇನ್ನೂ ಇದೆ. 1000-2000 ಬಂಡವಾಳ ಅಷ್ಟೇ ಸ್ವಾಮಿ ಹಾಕೊಡೋದವರು. 1000-2000 ಬಂಡವಾಳ ಹಾಕಿ 100-200 ದುಡಿಯೋ ಮಂದಿ ಕೋಟಿ ಕೋಟಿ ಲೆಕ್ಕದಲ್ಲಿದ್ದಾರೆ. ಆ 1-2 ಕೂಡ ಬಡ್ಡಿ ತಂದಿರ್ತಾರೆ. ಅಂಥವರಿಂದ ಟ್ಯಾಕ್ಸ್ ಕೇಳಕ್ಕೆ ಬರ್ತಿರಲ್ಲ. ನಿಮಗೆ ಯಾವ ನೈತಿಕತೆ ಇದೆ? ಅವರಿಂದ ವಸೂಲಿ ಮಾಡಿದ ಟ್ಯಾಕ್ಸ್ನಿಂದ ಅವರಿಗೆ ಯಾವ ಅನುಕೂಲ ಮಾಡಿಕೊಟ್ಟಿದ್ದೀರಿ ನೀವು? ಅವರಿನ್ನೂ ಜೀವನವನ್ನು ತೀರಾ ಸಂಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ವಾ? ಗೊತ್ತಿಲ್ಲದೆ ಹೋದರೆ ಹೋಗಿ ನೋಡಿ ಗೊತ್ತಾಗುತ್ತೆ. ಆದರೆ ನೀವು ನೋಡೋಕೆ ಹೋಗಲ್ಲ. ಅದು ನಿಮ್ಮ ಕೆಲಸ ಕೂಡ ಅಲ್ಲ. ನಿಮ್ದೇನಿದ್ದು ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ಬಂದಿರೋ ದುಡ್ಡು ನೋಡಿ ಎಷ್ಟು ಕಿತ್ಕೋಬೋದು ಅನ್ನೋದು ಕೆಲಸ ನಿಮ್ಮದು. ಇದನ್ನು ನೋಡಿಕೊಂಡು ಸುಮ್ಮನೆ ಕೂತಿದೆಯಲ್ಲ ಸರ್ಕಾರ, ಅದಕ್ಕಾದರೂ ಇನ್ನೂ ನೈತಿಕತೆ ಉಳ್ಕೊಂಡಿದೆಯಾ? ಸರ್ಕಾರಕ್ಕೆ ನೈತಿಕತೆ ಉಳ್ಕೊಂಡಿದ್ದರೆ ಈ ಟ್ಯಾಕ್ಸ್ನವರು ಜನರ ಜೀವತೆಗೆ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಈಗ ಇದು ಸಿದ್ದರಾಮಯ್ಯ ಆಗಿರೋ ಟ್ಯಾಕ್ಸ್ ಅಂತ ಬಿಜೆಪಿ ಶುರು ಮಾಡ್ಕೊಂಡಿದೆ. ಇನ್ನು ಬಿಜೆಪಿ ಪಕ್ಷವೇ ನಡೆಸ್ತದೆಯೇನೋ ಅಂತ ಅನುಮಾನ ಹುಟ್ಟಿಸುವಷ್ಟು ಮಾತಾಡುವ ಟಿವಿ ಚಾನೆಲ್ಗಳು ಕೂಡ ಸಿದ್ದರಾಮಯ್ಯ ಮಾಡಿದ ಅನಾಹುತ ಇದು ಅಂತ ಹೇಳ್ತಾ ಇದೆ. ರಾಜ್ಯ ಗ್ಯಾರಂಟಿಗಳಿಂದ ದಿವಾಳಿ ಆಗೋಗಿದೆ, ಹಾಗಾಗಿ ಈ ಕೆಲಸಕ್ಕೆ ಸ್ಟೇಟ್ ಗೌರ್ಮೆಂಟೇ ಕೈ ಹಾಕಿದೆ ಅಂತ ಸುದ್ದಿ ಮಾಡ್ತಿದ್ದಾರೆ. GST ಬಗ್ಗೆ ಕಾಮನ್ ಸೆನ್ಸ್ ಗೊತ್ತಿರ್ತಕ್ಕಂಥವ್ರು ಕೂಡ ಯಾರು ಈ ರೀತಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ಅಂತ ಹೇಳಲ್ಲ. GST ಅನ್ನೋದು ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಡೆಸಲ್ಪಡೋ ಇಲಾಖೆ. ಸ್ಟೇಟ್ GST ಅನ್ನೋದು ಮಾತ್ರ ಕಾಂಡಿಮೆಂಟ್ಸ್ ಅವರಿಂದ ತಗೋತಿದ್ದಾರೆ ಅಂತ ಯಾರು ನಿಮಗೆ ಹೇಳಿದ್ದು? ಒಂದು ವೇಳೆ ಸ್ಟೇಟ್ ಟ್ಯಾಕ್ಸ್ ಆಗಿತ್ತು ಅಂತಲೇ ಅಂದ್ಕೊಳ್ಳಿ, ಅದನ್ನು ಸಿದ್ದರಾಮಯ್ಯ ಸರ್ಕಾರ ತಗೊಳುತ್ತಾ? ಸ್ಟೇಟ್ ಟ್ಯಾಕ್ಸ್ ಕೂಡ ಸೆಂಟ್ರಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಸ್ಟೇಟಿಗೆ ಬರಬೇಕು. ನಿಮಗೆ ಗೊತ್ತಿದೆ, ಇನ್ನು ಈ ರೀತಿಯಾಗಿ ಕರ್ನಾಟಕಕ್ಕೆ ಬರಬೇಕಾಗಿರೋ ಹಣವೇ 55,000 ಕೋಟಿ ಬಾಕಿ ಇದೆ ಸೆಂಟ್ರಲಿಂದ ಸ್ಟೇಟಿಗೆ ಬರ್ತಕ್ಕಂಥದ್ದು. ಇದನ್ನೆಲ್ಲ ನೀವು ಜನಕ್ಕೆ ಹೇಳಬೇಡಿ. ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಿಂದ ಆಗ್ತಾ ಇರೋ ಅನಾಚಾರಕ್ಕೆ ಸ್ಟೇಟ್ ಗೌರ್ಮೆಂಟ್ನ ಹೊಣೆ ಮಾಡೋಕ್ಕೆ ಹೊರಟ್ಬಿಡಿ. ಏನು ಹೇಳೋಣ ನಿಮ್ಮ ಈ ಹಾಳ ರಾಜಕೀಯಕ್ಕೆ? ಈ ಬಡ ಜನರಿಗೆ ಟ್ಯಾಕ್ಸ್ ಅಂತ ನೋಟಿಸ್ ಕಳಿಸಿದ್ದಾರಲ್ಲ, ಅದು ಕೇವಲ ಈ ವರ್ಷದ ಮಾತ್ರ ಅಲ್ಲ. ಇದನ್ನ 2020ನೇ ಇಸ್ವಿ, 21ನೇ ಇಸ್ವಿ, 22 ಅಂತೇಳಿ 4-5 ವರ್ಷದ ಟ್ಯಾಕ್ಸನ್ನು ಒಟ್ಟಿಗೆ ಕಟ್ಟು ಅಂತ ಬಂದು ನಿಂತಿದೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟು. ನೀವು ಅವತ್ತಿನ ಲೆಕ್ಕ ಕೇಳೋದು ಬಿಟ್ಟು ಹೀಗೆ ಏಕಾಏಕಿ 4-5 ವರ್ಷದ ಲೆಕ್ಕ ಹಿಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಮನ್ನು ಹೇಳೋದು ಯಾರು ಇಲ್ವಾ? ಜನಸಾಮಾನ್ಯರಿಗೆ ಅರ್ಥ ಮಾಡಿಸೋ ಎಷ್ಟು ಜಾಗೃತಿ ಕಾರ್ಯಕ್ರಮ ಮಾಡಿದ್ದೀರಿ? ಲೆಕ್ಕ ಕೊಡಿ. ಡಿಜಿಟಲ್ ಇಂಡಿಯಾ ಅಂತಂದರೆ ನಿಮ್ಮ 1 ರೂಪಾಯಿಗೂ ನಿಮ್ಮ ಹತ್ರ ಲೆಕ್ಕನೇ ಕೇಳದೆ ನಾವೇ ಲೆಕ್ಕ ತಗೊಂಡು ಬರ್ತೀವಿ ಅಂತ ಎಷ್ಟು ಜನರಿಗೆ ತಿಳಿಸಿದ್ರೆ ಹೇಳಿ? ಬೇಕಾಬಿಟ್ಟಿ ಟ್ಯಾಕ್ಸ್
ಆ ಟ್ಯಾಕ್ಸೇ ಅರ್ಥ ಆಗ್ತಿರಲಿಲ್ಲ. ಇನ್ನು ಈ GST ಅಂತ ಬಂದಮೇಲೆ ನಿಮ್ಮ ಹತ್ತಾರು ಸ್ಲ್ಯಾಬ್ಗಳು ಸಿಕ್ಕಾಪಟ್ಟೆ ಓದ್ಕೊಂಡಿದ್ದಾರಲ್ಲ ಚಾರ್ಟೆಡ್ ಅಕೌಂಟೆಂಟ್ಗಳು, ಅವರಿಗೆ ಅರ್ಥ ಆಗ್ತಿಲ್ಲ. ಅವರಿಗೆ ಅರ್ಥ ಆಗೋಕೆ ನೀವು ಮಾಡಿರೋದನ್ನ ಸರಿಯಾಗಿ ಮಾಡಿದ್ದೀರಾ ಹೇಳಿ. ಪರೋಟ ತಗೊಂಡ್ರೆ 18% ಟ್ಯಾಕ್ಸ್ ಅಂತೆ, ರೊಟ್ಟಿ ತಗೊಂಡ್ರೆ 5% ಟ್ಯಾಕ್ಸ್ ಅಂತೆ. ಇಂಥ ಅಪದ್ವಾಗಿ ಏನೇನೋ ಮಾಡ್ಕೊಂಡು ಕೂತಿದ್ದೀರಿ. ನಿಮ್ಮ ಇಂಥ ತಲೆಮರಕ ಲೆಕ್ಕ CAಗಳಿಗೆ ಅರ್ಥ ಆಗಲ್ಲ ಅಂತ ಅಂದಮೇಲೆ ಬೀದಿ ಬದಿಯ ಬಡ ಜನರಿಗೆ ಏನು ಅರ್ಥ ಆಗ್ಬೇಕು ಹೇಳಿ. ಇಂಥವೆಲ್ಲ ಬಿಟ್ಟು ಮೊದಲು ನಿಮ್ಮ ಈ ಆರ್ಥಿಕ ಭಯೋತ್ಪಾದನೆಯನ್ನ ಕೈಬಿಡಿ. ಜನರಿಗೆ ಲೆಕ್ಕ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ಆದರೆ ನಿಮ್ಮ ಈ ಬೇಕಾಬಿಟ್ಟಿ ಲೆಕ್ಕ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನಿರೋದು ಅಷ್ಟೇ. ಜನರ ಈ ಭಾವನೆಯನ್ನು, ಈ ರಿಜೆಕ್ಷನನ್ನು ಸೆಂಟ್ರಲ್ ಗೌರ್ಮೆಂಟು ಬೇಗ ಅರ್ಥ ಮಾಡ್ಕೊಂಡು ಇಂಥ ಹುಚ್ಚಾಟ ನಿಲ್ಲಿಸದೆ ಹೋದರೆ ಜನ ಬೀದಿಗಿಳಿದು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟೇ ಯಾಕೆ ಅಂತೀರಾ? ಈ ತರಹ ಫೋನ್ಪೇ, ಗೂಗಲ್ ಪೇ ಮೂಲಕ ಆದ ವ್ಯವಹಾರಕ್ಕೆ ಮೊದಲು ನೋಟಿಸ್ ಕಳಿಸಿ ಮಾಡೆಲ್ ಸೆಟ್ ಮಾಡಿದ್ದು ಗುಜರಾತ್ನಲ್ಲಿ. ಈಗ ಕಾಂಡಿಮೆಂಟ್ಸ್ನವ್ರಿಗೆ ಮಾತ್ರ ಅಲ್ವಾ ನೋಟಿಸ್ ಬಂದಿರೋದು, ಹೂ ಮಾರೋನಿಗಲ್ವಾ ಅಂತ ಇಗ್ನೋರ್ ಮಾಡ್ತಾ ಕೂತ್ಕೋಬೇಡಿ. ಮೊದಲು ಗುಜರಾತಿಗೆ ಬಂದು ನಂತರ ಬೇರೆ ಬೇರೆ ರಾಜ್ಯಗಳನ್ನು ಸುತ್ತಾಡಿ ಈಗ ನಮ್ಮ ಕರ್ನಾಟಕಕ್ಕೆ ಬಂದಿದೆಯಲ್ಲ, ಹಾಗೆ ನಿಮ್ಮ ಬುಡಕ್ಕೂ ಬಂದೇ ಬರುತ್ತೆ. ಬೇಗ ಎಚ್ಚೆತ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಕಳಕಳಿ. ಧನ್ಯವಾದಗಳು.